ಇನ್ನು ಜಮ್ಮು ಏರ್ಪೋರ್ಟ್ ಬಳಿ 30ರಿಂದ 40 ಬಾರಿ ಸ್ಫೋಟದ ಸದ್ದು ಕೇಳ್ತಾ ಇದೆಯಂತೆ. ಈಗ ಬರ್ತಾ ಇರುವಂತ ಅಪ್ಡೇಟ್ಸ್, ಅಮೃತ್ಸರ ಏರ್ಪೋರ್ಟ್ ಮೇಲೆ ದಾಳಿಗೂ ವಿಫಲ ಯತ್ನವನ್ನ ಮಾಡಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಆ ಭಾಗದಲ್ಲಿ ಏರ್ಪೋರ್ಟ್ ಮತ್ತೆ ಏರ್ ಬೇಸ್ ಮೇಲೆ ಯಾಕೆ ಪ್ರಯತ್ನವನ್ನ ಪಡ್ತಾ ಇದೆ ಅಂತಂದ್ರೆ ಡ್ಯಾಮೇಜ್ ಮಾಡಿಬಿಡಬೇಕು ಅಂತ ಹೇಳಿ. ಗುರುದಾಸ್ಪುರದಲ್ಲಿ ಡ್ರೋನ್ ದಾಳಿ ಅಂದ್ರೆ ಅಲ್ಲಿ ಫೈಟರ್ ಏರ್ಕ್ರಾಫ್ಟ್ಗಳು ಟೇಕ್ ಆಫ್ ಲ್ಯಾಂಡಿಂಗ್ ಆಗೋದು ಯಾವುದು ಕೂಡ ಆಗಬಾರದು, ಇಮಿಡಿಯೇಟ್ ಆಗಿ ಬೇರೆ ಕಡೆಯಿಂದ ಪ್ರಯೋಗ ಮಾಡ್ಕೊಳ್ಬೇಕು, ಅಷ್ಟೊತ್ತಿಗೆ ಆ ಟೈಮ್ ಸಿಗುತ್ತೆ. ಇವೆಲ್ಲವೂ ಕೂಡ ಸ್ಟ್ರಾಟಜಿಗಳು ಇರುತ್ತೆ. ಹಾಗಾಗಿ ಆ ಟಾರ್ಗೆಟ್ಗಳನ್ನು ಮಾಡೋದೇ ಏರ್ ಬೇಸ್ಗಳನ್ನು ಮೊದಲು ಟಾರ್ಗೆಟ್ ಅನ್ನು ಮಾಡ್ತಾರೆ, ಏರ್ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ. ಈಗ 30ರಿಂದ 40 ಸ್ಫೋಟದ ಸದ್ದು ಕೇಳಿದೆ ಅಂತೆ. ಇನ್ನು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆಯೋ, ನಾವು ಹೊಡೆದು ಹಾಕಿದೀವಾ ಅಥವಾ ಸ್ಫೋಟ ಆಗಿದೆಯಾ, ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿದೆಯಾ, ಇವತ್ತು ಏನಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಅನ್ನುವಂಥದ್ದನ್ನ ನೋಡಬೇಕು. ಗುರುದಾಸ್ಪುರದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟು 11 ಕಡೆಗೆ ಪಾಕ್ನಿಂದ ಡ್ರೋನ್ ದಾಳಿ ಆಗಿರೋದು. ತಕ್ಕ ಉತ್ತರವನ್ನ ಇವತ್ತು ಹೇಳ್ತಾ ಇದ್ದಿದ್ದು ಭಾರತ ಸಂಯಮದಿಂದ ನಾವು ವರ್ತಿಸ್ತಾ ಇದ್ದೀವಿ ಅಂತ ಹೇಳಿ. ಸೊ ಅಲ್ಲೇನಾದ್ರೂ ಶಬ್ದದ ಕೇಳಿಸುವಂಥದ್ದು ಏನಾದರೂ ಇದೆಯಾ ಕೇಳೋಣ ನನ್ನ ಸಹೋದ್ಯೋಗಿಗೆ, ಅಲ್ಲಿ ಇದೆಯಾ ಅಂತ ಒಂದ್ಸಲ ಏನಾದರೂ ಇದೆಯಾ ಅಂತ. ಇದು ಪಾಕಿಸ್ತಾನ ಈ ಟೈಮಲ್ಲೇ ರೆಗ್ಯುಲರ್ ಆಗಿ, ಅಂದರೆ ಮೊನ್ನೆ ಮಧ್ಯರಾತ್ರಿ ಭಾರತ ಮಾಡ್ತು ಅಂತ ಮಧ್ಯರಾತ್ರಿ ಅಟ್ಯಾಕ್ ಮಾಡ್ತು, ನಿನ್ನೆ ಇಷ್ಟೊತ್ತಿಗೆ ಅಟ್ಯಾಕ್ ಶುರು ಮಾಡ್ತು, ಇವತ್ತು ಇಷ್ಟೊತ್ತಿಗೆ ಅಟ್ಯಾಕ್ ಶುರು ಮಾಡ್ತಾ ಇದೆ. ಏನೋ ಒಂದು ಲಾಜಿಕ್ ಇರಬೇಕು ಅಂತ ಕಾಣಿಸ್ತು. ಈಗ ವಾರ್ಗಳು ಬೇರೆ ರೀತಿಯಲ್ಲಿ ನಡೀತಾ ಇದೆ. ನಿಮಗೆ ರಾತ್ರಿ ಸಂದರ್ಭದಲ್ಲಿ ಯಾಕಾಗತ್ತೆ ಗುರ್ತಿಡಿಯೋಕ್ಕಾಗೋದಿಲ್ಲ, ಎಲ್ಲಿಂದ ಆಗ್ತಾ ಇದೆ ಏನು ಅನ್ನೋದನ್ನು ಕಂಡು ಹಿಡಿಯೋಕ್ಕಾಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ನಿಮ್ಗೆ ಹಿಂದೆ ನಾವು ರಾಮಾಯಣ ಮಹಾಭಾರತದೆಲ್ಲ ಯುದ್ಧಗಳನ್ನು ಕೇಳಿದ ಏನಿತ್ತು, ಸೂರ್ಯೋದಯ ಆದ ನಂತರ ಯುದ್ಧ ಆರಂಭವಾಗ್ತಾ ಇತ್ತು, ಸೂರ್ಯಾಸ್ತ ಆದ ನಂತರ ಯುದ್ಧ ಮುಗಿತಾ ಇತ್ತು, ಅಲ್ಲಿಗೆ ಮುಗಿಬೇಕಾಗಿತ್ತು. ತದನಂತರ ಯಾವುದು ಕೂಡ ಶಸ್ತ್ರಾಸ್ತ್ರಗಳನ್ನು ಎತ್ತೋ ಹಾಗಿಲ್ಲ ಅಂತೇಳಿ. ಈಗ ಹಂಗಲ್ಲ, ಈಗ ಆ ಯುದ್ಧಗಳಲ್ಲ. ಈಗ ಧರ್ಮ ಅಧರ್ಮಗಳ ನೋವೇ ಧರ್ಮ ಅಧರ್ಮ ಅಲ್ಲ. ಈಗ ಯಾವ ರೀತಿಯಲ್ಲಿ ಹೋಗ್ಬಿಟ್ರೆ ಹಗಲು ರಾತ್ರಿ ಸೂರ್ಯ ಹುಟ್ಲಿ ಸೂರ್ಯ ಮುಳುಗ್ಲಿ ಹೋರಾಟ ಮಾಡ್ತಾರೋ ಸಾಯಿಸ್ತಾರೋ, ಆ ಅಧರ್ಮ ಆ ದೇಶಕ್ಕೆ ಇನ್ಯಾವ ರೀತಿಯಾಗಿ ನಡ್ಕೊಳ್ಳೋಕೆ ಸಾಧ್ಯ? ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ? ಇನ್ನು ನಾಗರಿಕ ವಿಮಾನ ಮುಂದೆ ಇಟ್ಕೊಂಡು ಪಾಕ್ ದಾಳಿಯನ್ನ ಮುಂದುವರೆಸಿದೆ. ಪಾಕ್ನಿಂದ ನಾಗರಿಕ ವಿಮಾನಗಳ ಬಳಕೆ ಆಗ್ತಾ ಇದೆ. ನಿನ್ನೆ ಕೂಡ ಇದೇ ಕೆಲಸವನ್ನ ಮಾಡಿತ್ತು. ಈಗ ಮತ್ತೆ ಅದೇ ರೀತಿಯ ಪ್ರಯತ್ನಗಳನ್ನ ಮುಂದುವರಿಸ್ತಾ ಇದೆ. ಭಾರತ ನಿನ್ನೆಯ ರೀತಿಯಲ್ಲೇ ಉತ್ತರವನ್ನ ಕೊಡುತ್ತೋ ಅಥವಾ ಬೇರೆ ರೀತಿಯಲ್ಲಿ ಇವತ್ತೇನಾದ್ರೂ ಉತ್ತರ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಾಗರಿಕ ವಿಮಾನಗಳ ಬಳಕೆಯನ್ನ ಮಾಡೋ ಮೂಲಕವಾಗಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಮತ್ತು ಇರುವಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಪಾಕ್ನಿಂದ ನಾಗರಿಕ ವಿಮಾನಗಳ ಬಳಕೆ ಆಗ್ತಾ ಇದೆ. ಮತ್ತೆ ತಾನು ದಿಕ್ಕು ತಪ್ಪಿದ ಹಾಗೆ ನಡ್ಕೊಳ್ತಾ ಇದೆ ಪಾಕಿಸ್ತಾನ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಒಂದು ಪ್ಲಾನ್ ಇರಬೇಕು. ಒಂದು ಯುದ್ಧ ಅಂತ ಹೋಗ್ತಾ ಇದ್ದೀನಿ ಅನ್ನುವಾಗ, ಆದರೆ ಪಾಕಿಸ್ತಾನಕ್ಕೆ ಆ ರೀತಿಯ ಪ್ಲಾನು ಇಲ್ಲ, ಮತ್ತೊಂದು ಇಲ್ಲ.